ವಿಪಕ್ಷಗಳು ಗಾಜಿನ ಮೇಲೆ ಕೂತು ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತದ? ವಿಪಕ್ಷಗಳು ಗಾಜಿನ ಅನ್ಸುತ್ತೆ ನಮಗ್ ಕೇಳ್ತಾ ಇದ್ದಾರೆ. ಅದಕ್ಕೆ ಕೇಳೋದಿರ್ಲಿ, ನಾ ರಾಜಕೀಯ ನೀನ್ ಹೇಳು, ನೀನು ಯು ಆರ್ ನಾಟ್ ಎ ಪಾಲಿಟಿಷಿಯನ್. ಏನ್ ಅನ್ಸುತ್ತೆ? ಎರಡೂ ಪಕ್ಷದವ್ರಂಗ್ ಮಾಡ್ತಾ ಇದ್ರೆ ಅನ್ಸುತ್ತೆ ಸರ್ ನಂಗೆ. ಇಬ್ರು ಗಾಜಿನ ಮೇಲೆ ಕೂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಎಲ್ಲಿ ಮಾಡಿದ್ವಿ? ಆರೋಪಗಳು ಮಾಡ್ತಾರೆ. ಎಲ್ಲಿ ಮಾಡಿದೀವಿ ಏನ್ರಿ? ಯಾವ್ದ್ರಲ್ಲಿ ಮಾಡಿದೀವಿ? ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿರೋದು ಇವತ್ತವರೆಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಯು ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಡಾಕ್ಯುಮೆಂಟ್ ಓದಕ್ ಬಂದಿಲ್ಲ ಸಚಿವರಿಗೆ ಅಂತ. ಡಾಕ್ಯುಮೆಂಟ್ ಬಂದಿಲ್ಲ, ಹಂಗಾಗಿ ಯಾರು ಓದಕ್ ಬಂದಿಲ್ವ? ಪ್ರೊಡ್ಯೂಸ್ ಮಾಡಿದಾರಲ್ಲ, ನೀನ್ ಓದ್ಕೊಂಡಿದ್ಯಾ? ಅಲ್ಲಪ್ಪ, ನೀನ್ ದಾಖಲಾತಿಗಳು ಓದ್ಕೊಂಡಿದ್ ಪ್ರೊಡ್ಯೂಸ್ ಮಾಡಿರೋದು ಮತ್ತೆ ಓದ್ಕೋ. ವಿಪಕ್ಷಗಳು ಗಾಜಿನ ಮೇಲೆ ಕೂತು ಕಲ್ಲೊಡೆಯೋ ಕೆಲಸ ಮಾಡ್ತಾ ಇದೆ ಅಂತ ಅನ್ಸುತ್ತದ? ವಿಪಕ್ಷಗಳು ಏನ್ ಅನ್ಸುತ್ತೆ? ನಮಗ್ ಕೇಳ್ತಾ ಇದ್ದಾರೆ. ಅದಕ್ಕೆ ಕೇಳೋದಿರ್ಲಿ, ನಾ ರಾಜಕೀಯ ನೀನ್ ಹೇಳು, ನೀನು ಯು ಆರ್ ನಾಟ್ ಎ ಪಾಲಿಟಿಷಿಯನ್. ಏನ್ ಅನ್ಸುತ್ತೆ? ಎರಡೂ ಪಕ್ಷದವ್ರಂಗ್ ಮಾಡ್ತಾ ಇದ್ರೆ ಅನ್ಸುತ್ತೆ ಸರ್ ನಂಗೆ. ಇಬ್ರು ಗಾಜಿನ ಮೇಲೆ ಕೂತ್ಕೊಂಡು ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಮಾಡ್ತಾ ಇದ್ದಾರೆ. ಎಲ್ಲಿ ನಾವು ಎಲ್ಲಿ ಮಾಡಿದ್ವಿ? ಆರೋಪಗಳು ಮಾಡ್ತಾರೆ. ಎಲ್ಲಿ ಮಾಡಿದೀವಿ ಏನ್ರಿ? ಯಾವ್ದ್ರಲ್ಲಿ ಮಾಡಿದೀವಿ? ಕುಮಾರಸ್ವಾಮಿ ಅವರು ಅದನ್ನೇ ಹೇಳ್ತಾರೆ. ಕುಮಾರಸ್ವಾಮಿ ಆಲ್ವೇಸ್ ಎ ಹಿಟ್ ಅಂಡ್ ರನ್ ಕೇಸ್. ಯಾವತ್ತೂ ಕೂಡ ಅವರು ಲಾಜಿಕಲ್ ಹಿಡಿದು ತಗೊಂಡು ಹೋಗಿರೋದು ಇವತ್ತವರೆಗೆ ನಿದರ್ಶನ ಇಲ್ಲ. ಬೀಯಿಂಗ್ ಎ ಮಿನಿಸ್ಟರ್ ಜವಾಬ್ದಾರಿಯಿಂದ ಮಾತಾಡ್ಬೇಕಲ್ವಾ? ಇಸ್ ಎ ಕ್ಯಾಬಿನೆಟ್ ಮಿನಿಸ್ಟರ್ ಕೇಂದ್ರದಲ್ಲಿ. ಯು ಶುಡ್ ಸ್ಪೀಕ್. ಅದು ಸತ್ಯನಾ ಇಲ್ವಾ ಅಂತ ತಿಳ್ಕೊಂಡು ಮಾತಾಡ್ಬೇಕಲ್ವಾ? ಡಾಕ್ಯುಮೆಂಟ್ ಓದಕ್ ಬಂದಿಲ್ಲ ಸಚಿವರಿಗೆ ಅಂತ. ಡಾಕ್ಯುಮೆಂಟ್ ಬಂದಿಲ್ಲ, ಹಂಗಾಗಿ ಯಾರು ಓದಕ್ ಬಂದಿಲ್ವ? ಪ್ರೊಡ್ಯೂಸ್ ಮಾಡಿದಾರಲ್ಲ, ನೀನ್ ಓದ್ಕೊಂಡಿದ್ಯಾ? ಅಲ್ಲಪ್ಪ, ನೀನ್ ದಾಖಲಾತಿಗಳು ಓದ್ಕೊಂಡಿದ್ ಪ್ರೊಡ್ಯೂಸ್ ಮಾಡಿರೋದು ಮತ್ತೆ ಓದ್ಕೋ.